ನಮಸ್ಕಾರ ಎಲ್ಲರಿಗೂ ರಿತು ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ತಾಲಿಪೆಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಈಸಿ ಆ್ಯಂಡ್ ಸಿಂಪಲ್ಲಾಗಿ ತಾಲಿಪೆಟ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಇದಕ್ಕೆ ಮೊದಲಿಗೆ 3 ಥರ ಹಿಟ್ಟನ್ನು ತೊಗೊಂಡೇನಿ. ಮೊದಲಿಗೆ ಸಜ್ಜೆ ಹಿಟ್ಟನ್ನು ತೊಗೊಂಡೇನಿ, ಅದಾದ ನಂತರ ಕಡಲೆ ಹಿಟ್ಟು, ಅದಾದ ನಂತರ ಅಕ್ಕಿ ಹಿಟ್ಟನ್ನು ತೊಗೊಂಡೇನಿ. ನೀವು ಸಜ್ಜೆ ಹಿಟ್ಟು ಇಲ್ಲ ಅಂದರೆ ಜೋಳದ ಹಿಟ್ಟನ್ನು ಕೂಡ ಹಾಕ್ಕೋಬಹುದು. ಇಲ್ಲ ಜೋಳದ ಹಿಟ್ಟು ಇಲ್ಲ ಅಂತಂದರೆ ಗೋಧಿ ಹಿಟ್ಟು ಅದನ್ನು ಕೂಡ ಹಾಕ್ಕೋಬಹುದು. ಚಾಯ್ಸೇಬಲ್ ಹಿಟ್ಟನ್ನು ಹಾಕ್ಕೊಂಡು ನಾವು ಇದನ್ನು ಮಾಡ್ಕೋಬಹುದು. ಅದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಸೊಪ್ಪನ್ನು ಸೇರಿಸ್ಕೊಂಡೇನಿ. ನಾನಿಲ್ಲಿ ಪಾಲಕ್ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡೇನಿ. ಅದಾದ ನಂತರ ಫ್ರೆಶ್ ಆಗಿ ರುಬ್ಬಿಟ್ಕೊಂಡಿರುವಂತಹ ಹಸೆಕಾಯಿ ಪೇಸ್ಟನ್ನು ಸೇರಿಸ್ಕೊಂಡೇನಿ. ಖಾರಕ್ಕೆ ಎಷ್ಟು ಅಳತೆ ಬೇಕೋ ಅಷ್ಟು ಖಾರವನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಆಮೇಲೆ ನಿಮಗೆ ಯಾವುದು ತರಕಾರಿಗಳು ಚಾಯ್ಸೇಬಲ್ ಇರುತ್ತೋ ಆ ತರಕಾರಿಗಳನ್ನು ಕೂಡ ಸೇರಿಸ್ಕೋಬೋದು. ಅದಾದ ನಂತರ ಇಲ್ಲಿ ಒಂದು ಟಿಪ್ಸ್ ಏನಪ್ಪ ಅಂತಂದ್ರೆ ಮೊಸರನ್ನು ಸೇರಿಸ್ಕೊರಿ. ಮೊಸರನ್ನು ಸೇರಿಸ್ಕೊಳ್ಳೋದ್ರಿಂದ ಅಷ್ಟು ಸಾಫ್ಟಾಗಿ ಬರುತ್ತೆ ತಾಲಿಪೆಟ್ಟು. ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತ ಹೇಳ್ಬೋದು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಸ್ವಲ್ಪ ನೀರನ್ನು ಹಾಕೋತಾ ಇದನ್ನು ಹಿಟ್ಟನ್ನು ಮಿತ್ತಾ ಹೋಗಬೇಕು. ನೀವೇ ನೋಡ್ತಾ ಇರ್ಬೋದು. ಸಡನ್ನಾಗಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಇದು ಗಟ್ಟಿನೂ ಅಲ್ಲ, ಸ್ವಲ್ಪ ಮೆತ್ತಗೂ ಅಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗ್ತೈತಿ. ನನ್ನ ವ್ಲಾಗ್ಸ್, ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನೀವೇ ನೋಡ್ತಾ ಇರ್ಬೋದು, ಹಿಟ್ಟಿನ ಕನ್ಸಿಸ್ಟೆನ್ಸಿ ಸಾಫ್ಟು ಇಟ್ಟಿಲ್ಲ, ಅತಿ ಗಟ್ಟಿನೂ ಇಟ್ಟಿಲ್ಲ. ಈ ಒಂದು ಹದಕ್ಕೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡೀನಿ. ಇದಕ್ಕೆ ನೀವು ಬೇಕಾದರೆ ಕ್ಯಾರೆಟನ್ನು ಹಾಕೋಬಹುದು, ಸೌತೆಕಾಯಿನೂ ಕೂಡ ಹಾಕೋಬಹುದು. ನಾನು ಪಾಲಕ್ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪನ್ನು ಮಾತ್ರ ಸೇರಿಸ್ಕೊಂಡು, ಆಮೇಲೆ ಸ್ವಲ್ಪ ಇದಕ್ಕೆ ಈರುಳ್ಳಿ ಹೆಚ್ಚಿಗೆ ಹಾಕಬೇಕಾಗ್ತೈತಿ. ನಾನು ಇಷ್ಟು ಹಿಟ್ಟಿಗೆ ಒಂದು 5ರಿಂದ 6 ಈರುಳ್ಳಿಯನ್ನು ಸೇರಿಸ್ಕೊಂಡೀನಿ. ಸೊ ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತರಕಾರಿ ಬೇರೆ ಬೇರೆ ತರಕಾರಿಗಳನ್ನು ಹಾಕಿದರೆ ಈರುಳ್ಳಿ ಕ್ವಾಂಟಿಟಿ ಕಮ್ಮಿ ಮಾಡ್ಕೋಬೇಕಾಗ್ತೈತಿ. ಅದಾದ ನಂತರ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂತ. ನಾನು ಒಂದು ಹಾಳೆ ಸಹಾಯದಿಂದ ನಾನು ಈ ತಾಲಿಪೆಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಸಹಾಯದಿಂದ ಇದನ್ನು ರೆಡಿ ಮಾಡ್ಕೋಬಹುದು. ನಾನು ಒಂದು ಹಾಳೆಯ ಸಹಾಯದಿಂದ ಒಂದು ಸ್ವಲ್ಪ ಉಳ್ಳಿಯನ್ನು ತಗೊಂಡು ನೀಟಾಗಿ ಲಟ್ಟಣಿಗೆ ಸಹಾಯದಿಂದ ರೌಂಡ್ ಶೇಪಲ್ಲಿ ಲಟ್ಟಿಸ್ತಾ ಹೋಗಬೇಕು. ಇದು ಅತಿ ತೆಳ್ಳಗೂ ಅಲ್ಲ, ಅತಿ ದಪ್ಪನೂ ಅಲ್ಲ, ಒಂದು ಮೀಡಿಯಮ್ ಗಾತ್ರದಷ್ಟು ನಾವು ಈ ತಾಲಿಪೆಟ್ಟನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ನೀಟಾಗಿ ಬೇಯಿಸ್ಕೋಬೇಕಾಗ್ತೈತಿ. ಸೊ ಹೀಗಾಗಿ ಒಳಗಡೆನೂ ಕೂಡ ಪರ್ಫೆಕ್ಟಾಗಿ ಬಂದಿರ್ತದೆ. ಮಧ್ಯೆ ನನ್ನ ಮಗನೂ ಕೂಡ ಬರ್ತಾಯಿದ್ದ. ನೀವೇ ನೋಡ್ತಾ ಇರ್ಬೋದು ತಾಲಿಪೆಟ್ಟು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದೈತಿ ಅಂತ. ಅಷ್ಟೇ ಸಾಫ್ಟಾಗಿ ಬಂದಿತ್ತು. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಮೊಸರು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದ್ದಾವೆ ಅಂತ. ಟೇಸ್ಟು ಮಾತ್ರ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ನಾನು ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಟೇಸ್ಟು ಕೂಡ ಪರ್ಫೆಕ್ಟಾಗಿ ಬಂದಿತ್ತು, ಮಸ್ತಾಗಿ ಬಂದಿತ್ತು. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ವ್ಲಾಗ್ಸ್, ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.